ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಜಮಖಂಡಿ ತಾಲೂಕಿನ ಹಿಪ್ಪರಿಗೆಯಲ್ಲಿ ನಡೀತಾ ಇದೆ. ಏನಂತ ಹೇಳಿದ್ರೆ ಕೃಷ್ಣಾರತಿ, ಕೃಷ್ಣನಿಗೆ ಸಿಗುವಂತಹ ಮಹತ್ವವಾದ ಹಿನ್ನೆಲೆಯಲ್ಲಿ ಈ ಕೃಷ್ಣಾರತಿಯ ಪ್ರಮುಖ ಘಟ್ಟವಾಗಿರ್ತಕ್ಕಂಥದ್ದು ಕೃಷ್ಣಾರತಿಯಲ್ಲಿ ಪುಣ್ಯ ಸ್ನಾನ. ಸಂಜೆ ಏನು ಕೃಷ್ಣಾರತಿಯ ಪುಣ್ಯ ಸ್ನಾನ ನಡೆಯೋಕ್ಕಿದೆ. ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಭದ್ರತಾ ವ್ಯವಸ್ಥೆಗಳು ಬೇಕಾಗುತ್ತೆ. ಹಾಗಾಗಿ ಈ ಭದ್ರತೆ ವ್ಯವಸ್ಥೆಯನ್ನು ಕೈಗೊಂಡಿರ್ತಕ್ಕಂಥವ್ರು ಈ ಒಂದು ಭಾಗದ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ಸರ್, ಯಾವುದೆಲ್ಲ ಸೇಫ್ಟಿ ಮೆಜರ್ಗಳನ್ನ ಕೈಗೊಂಡಿದ್ದೀರಿ? ಸರ್, ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಸರ್ ಅವರ 60ನೇ ಜನ್ಮದಿನದ ಪ್ರಯುಕ್ತ ಸಕಲ ಸೇಫ್ಟಿ ಮೆಜರ್ಸನ್ನು ಕೈಗೊಂಡಿದ್ದಾರೆ. ನಮ್ಮ ಮೇಲಾಧಿಕಾರಿಯವರ ಆದೇಶ ಮತ್ತು ಸೂಚನೆ ಮೇರೆಗೆ 2 ಬೋಟುಗಳು ಹಾಗೂ 20 ಜನ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನೊಳಗೊಂಡ ಸಕಲ ಸನ್ನದ್ಧವಾದಂತಹ ಒಂದು ಟೀಮ್ ಇಲ್ಲಿ ಕೃಷ್ಣಾ ನದಿ ತೀರದ ದಡದಲ್ಲಿ ಎಲ್ಲರೂ ಸೇರಿದ್ದಾರೆ. ಸರ್, ಈಗ ಒಟ್ಟು ಯಾವ್ಯಾವ ತಾಲೂಕಿನ ಅಗ್ನಿಶಾಮಕ ಇಲಾಖೆಯವರು ಭಾಗವಹಿಸಿದ್ದೀರಿ? ನಾವು ರಬಕವಿ ಬನ್ನಹಟ್ಟಿಯಿಂದ 8 ಜನ, ಒಬ್ಬರು ಅಧಿಕಾರಿ ಮತ್ತು 8 ಜನ ಸಿಬ್ಬಂದಿಗಳು, ಒಂದು 15ರಿಂದ 20 ಲೈಫ್ ಜಾಕೆಟ್ ದೊಂದಿಗೆ ಹಾಗೂ ಜಮಖಂಡಿ ತಾಲೂಕಿನ ಜಮಖಂಡಿಯ ಒಂದು ಅಗ್ನಿಶಾಮಕ ವಾಹನ ಮತ್ತು 2 ಬೋಟುಗಳನ್ನು ಒಳಗೊಂಡು 12 ಜನ ಸಿಬ್ಬಂದಿ ಮತ್ತು 20 ಲೈಫ್ ಜಾಕೆಟ್ ಹಾಗೂ ಲೈಫ್ ಬಾಯ್ ಎಲ್ಲವನ್ನು ಸರ್ವ ಏನು ನದಿ ತಟದಲ್ಲಿ ಜಂಗುಳಿ ಸೇರುತ್ತೆ, ಒಂದು ಸೇಫ್ಟಿ ಪರ್ಪೋಸ್ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅವೆಲ್ಲಗಳನ್ನು ಸನ್ನದ್ಧವಾಗಿ ಕೈಗೊಳ್ಳಲಾಗಿದೆ. ಯಾರನ್ನು ಮಾತ್ರ ಇಲ್ಲಿ ಒಳಗಡೆ ಬಿಡ್ತಿದ್ರು ನದಿಲಿ? ಅಂದ್ರೆ ಎಲ್ಲ ಜನರನ್ನು ಬಿಡ್ತಾರಾ ಅಥವಾ ಏನಾದರೂ ಇಂಥವ್ರು ಅಂತ ಪ್ರಮುಖವಾಗಿ? ಎಲ್ಲ ಜನ ಬಿಡಂಗಿಲ್ಲ ರೀ. ನಾವು ನಮ್ಮ ಸ್ಟಾಪ್ದವರು ಹಾಗೂ ಏನಾದರೂ ಎಮರ್ಜೆನ್ಸಿ ಅನಾಹುತಗಳು ಏನಾದರೂ ಆದ್ರೆ ಅದ್ರ ಸಲುವಾಗಿ ನಮಗೆ ಮುಂಜಾಗ್ರತೆ ಕ್ರಮ ಸಲುವಾಗಿ ನಮ್ಮ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಅವರು ನಮಗೆ ಇಲ್ಲಿ ಜಮಖಂಡಿ ಮತ್ತು ರಬಕೈ ಬನ್ನಟ್ಟಿ ಅವರಿಗೆ ನಮಗೆ ಇಲ್ಲಿ ಡ್ಯೂಟಿಗೆ ನೇಮಿಸಿರುತ್ತಾರೆ ಮುಂಜಾಗ್ರತೆ ಕ್ರಮ ಸಲುವಾಗಿ. ನಾವು ಜನದ ಬೋಟ್ ತಿರ್ಸಕ್ಕಂತಲ್ಲ, ಜನರ ರಕ್ಷಣೆ ಮಾಡುವ ಸಲುವಾಗಿ ನಾವು ಎಲ್ಲ ಸಿಬ್ಬಂದಿ 20 ಜನ ಸಿಬ್ಬಂದಿ ಇದೇವ್ರಿ. ಈಗ ಮುಳುಗು ತಜ್ಞರು ಏನಾದರೂ ಎಕ್ಸ್ಪರ್ಟ್ಸ್ಗಳು ನಿಮ್ಮಲ್ಲಿ ಇದಾರ ಅಥವಾ ಬೇರೆ ಕಡೆಯಿಂದ ಕರೆಸಿದಿರ? ಬೇರೆ ಕಡೆಯಿಂದ ಬಂತ ಇರ್ತಾರೆ, ನಮ್ಮಲ್ಲಿ ಯಾರು ಇರಲ್ಲ ರೀ. ಅದು ಎಮರ್ಜೆನ್ಸಿ ಬೇರೆ ಇರುತ್ತೆ, ಬೆಳಗಾವ ಮತ್ತು ಬಾಗಲಕೋಟದಲ್ಲಿ ಇರುತ್ತೆ, ಅದನ್ನ ಅಲ್ಲಿಂದ ಬಂದಿರ್ತಾರೆ, ನಮ್ಮಲ್ಲಿ ಯಾರು ಇರಲ್ಲ. ಈಗ ಮುಖ್ಯವಾಗಿ ಭಾಗ್ಯನ ಅರ್ಪಿಸೋದಕ್ಕೆ ಯಾರೆಲ್ಲ ಇಲ್ಲಿ ಒಳಗೆ ತೆರಳಿರ್ತಾರೆ? ಅವರು ನಿರಾಣಿ ಅವರ ಕುಟುಂಬ, ಅವರ ಸಿಬ್ಬಂದಿ ಅವರು ಮಾಡ್ತಾರೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಭಾಗ್ಯನ ಅರ್ಪಿಸೋರಿಗೆ ಮಾತ್ರ ಅವಕಾಶ ಇದೆ. ಉಳಿದಂತೆ ಯಾವುದೇ ಸಾರ್ವಜನಿಕರಿಗೆ ಇಲ್ಲಿ ಕೃಷ್ಣಾ ನದಿ ಅಂದರೆ ಬಹಳಷ್ಟು ಈಗ ಏನಂದರೆ ನೀರು ಫ್ಲೋ ಇರೋದ್ರಿಂದಾಗಿ ಯಾರನ್ನು ಬಿಡ್ತಾ ಇಲ್ಲ. ಬಹಳಷ್ಟು ಸಿದ್ಧತೆಯನ್ನು ಇನ್ನು ನಮ್ಮ ಜಿಲ್ಲಾಡಳಿತ ಆಗಿರಬಹುದು, ತಾಲೂಕಿನ ಏನು ರಬಕವಿ ಬನ್ನಟ್ಟಿ ಆಗಿರ್ಬೋದು, ಜಮಖಂಡಿ ಈ ಭಾಗದ ಎಲ್ಲ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಕೈಗೊಂಡಿದ್ದಾರೆ. ಇನ್ನಷ್ಟು ಏನಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಬಹಳಷ್ಟು ಜನ ಸೇರೋದ್ರಿಂದಾಗಿ ಆದಷ್ಟು ಹುಷಾರಾಗಿರಿ. ಯಾರು ಕೂಡ ನದಿಯ ಬಳಿಗೆ ಬಂದು ಯಾರು ಕೂಡ ಅಲಕ್ಷ್ಯತನವನ್ನು ಮಾಡಬಾರ್ದು ಅನ್ನೋ ಮಾತು ಅವ್ರದ್ದಾಗಿತ್ತು. ಯಾವುದೇ ಸಂದರ್ಭದಲ್ಲೂ ತುರ್ತು ಸಂದರ್ಭದಲ್ಲಿ ಏನೇ ಅವಘಡಗಳು ಆದರೂ ಕೂಡ ಅಂಥದ್ರಲ್ಲಿ ನಾವು ಎಲ್ಲ ಕಡೆ ಸಿದ್ಧತೆ ಇದ್ದೇವೆ ಅಂತ ಹೇಳಿ ಅಗ್ನಿಶಾಮಕದ ಸಿಬ್ಬಂದಿಗಳು ಅಧಿಕಾರಿಗಳ ಮಾತಾಗಿತ್ತು. ಈ ತುಂಬಿ ಹರಿತಕ್ಕಂಥ ದೃಶ್ಯವನ್ನು ನೀವು ಗಮನಿಸಬಹುದು. ಬಹಳಷ್ಟು ನೀರು ಹರಿತಾ ಇದೆ. ಈ ನದಿ ತಟದಲ್ಲಿ ಕೃಷ್ಣ ಪುಣ್ಯ ಸ್ನಾನ ಸಂಜೆಯ ಹೊತ್ತಿಗೆ ನೆರವೇರಲಿದೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಹಿಪ್ಪರಿಗೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.